ಹಾಯ್ ಫ್ರೆಂಡ್ಸ್, ನನ್ನ ಹಸ್ಬೆಂಡು ವುಮೆನ್ಸ್ ಡೇ ಸ್ಪೆಷಲ್ಗೆ ಇವತ್ತು ಕುಕ್ ಮಾಡ್ತಾಯಿದ್ದಾರೆ ನನಗೋಸ್ಕರ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಇವತ್ತು ಫಸ್ಟ್ ಟೈಮ್ ಅವರು ಯಾವತ್ತೂ ಕುಕ್ ಮಾಡಿಲ್ಲ, ಇವತ್ತೇ ಫಸ್ಟ್ ಟೈಮ್ ಅವರು ನನಗೋಸ್ಕರ ಕುಕ್ ಮಾಡ್ತಿದ್ದಾರೆ. ಅದು ವುಮೆನ್ಸ್ ಡೇ ಸ್ಪೆಷಲ್ ಅಂತ ನಂಗೆ ತುಂಬ ಖುಷಿ ಆಗ್ತಿದೆ. ಏನು ಮಾಡ್ತಿದ್ದಾರೆ ಅಂತ ಕೇಳ್ತಾ ಇದ್ದೀನಿ. ಸೊ ಅದಕ್ಕೆ ಅವರು ಎಗ್ ಬಿರಿಯಾನಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ನೋಡೋಣ ಟೇಸ್ಟ್ ಹೆಂಗೆ ಬರುತ್ತೆ ಅಂತ. ಸೊ ವೆರಿ ಫಸ್ಟ್ ಟೈಮ್ ಅವರು ನನಗೋಸ್ಕರ ಕುಕ್ ಮಾಡ್ತಿರೋದು ನಂಗೆ ತುಂಬ ಖುಷಿ ಆಗ್ತಾಯಿದೆ. ನೋಡೋಣ ಆಫ್ಟರ್ ಕುಕ್ಕಿಂಗ್ ಹೆಂಗೆ ಬರುತ್ತೆ ಟೇಸ್ಟ್ ಅಂತ. ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಹೆಂಗೆ ಬರುತ್ತೆ ಟೇಸ್ಟು ನೋಡ್ತೀನಿ ಹಂಗೆ ಹಿಂಗೆ ಅಂತ. ಸೊ ಅವರು ಕೂಡ ಖುಷಿಯಾಗಿ ಮಾಡ್ತಿದ್ದಾರೆ. ಇಲ್ಲ ತಾಯಿ ಸೀತಾಮಾಯಿ, ನೀನೇ ನನ್ನ ಪ್ರೀತಿ ಮಾಡೋದು. ಪ್ರೀತಿ ಮಾಡಿ ಅಡಿಗೆ ಮಾಡಿ ತಿನಿಸೋ ನನ್ನ ಎಲ್ಲೂ ಇಲ್ಲ. ತಾಳಿ ಕಟ್ಟಿ ಬಾಗಿಲು ತಟ್ಟಿ ಕಾಯೋರೆಲ್ಲ ನಿಮಗೆ ಬೆಲ್ಲ. ಕೋಪದ ನಡುವೆ ಹಾಡುವುದೇ ಅಂತಃಪುರ ಗೀತೆ. ವಿರಹದ ನಡುವೆ ಪತಿ ಇರಲು ಸತಿಯದು ಬರಿ ಮಾತೆ. ಇಂದ್ರ ಕಾದ ಚಂದ್ರ ಕಾದ ಹೆಣ್ಣಿನೆಗಾಗಿ ಶಿವನು ಕಾದ. ಹೆಣ್ಣು ಕೊಟ್ಟ ಅಯ್ಯೋ ಆಸೆ ಕೊಟ್ಟ ಬ್ರಹ್ಮ ನಡುವೆ ಈ ಗಡುವು ಇಟ್ಟ. ನನ್ನ ಹಸ್ಬೆಂಡ್ಗೆ ಒಗ್ಗರಣೆ ಹೆಂಗೆ ಹಾಕೋದು ಅಂತಲೇ ಗೊತ್ತಿಲ್ಲ. ಅಂಥದ್ರಲ್ಲಿ ಇಷ್ಟು ಚೆನ್ನಾಗಿ ನೀಟಾಗಿ ಒನ್ ಬೈ ಒನ್ನು ಎಲ್ಲನೂ ಒಗ್ಗರಣೆ ಹಾಕಿ ಅಡುಗೆ ಮಾಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಖುಷಿ ಪಡೋ ವಿಚಾರ. ಹಾಗೇ ನನ್ನ ಹಸ್ಬೆಂಡ್ನ ಅಪ್ರಿಷಿಯೇಟ್ ಮಾಡೋಬೇಕು ಅಂತಲೂ ಹೇಳಬೇಕು. ಯಾಕೆಂದರೆ ಅವ್ರು ಯಾವತ್ತೂ ಕುಕ್ ಮಾಡದೇ ಇದ್ದವರು, ಯಾವತ್ತೂ ಅಡುಗೆ ಮನೆ ಕಡೆ ಬಂದು ಏನು ಮಾಡ್ತಾಯಿದ್ಯಾ ಏನು ಎತ್ತ ಅಂತ ಕೇಳದೇ ಇದ್ದವರು ಇವತ್ತು ನನಗೋಸ್ಕರ ಮಸಾಲೆ ಎಲ್ಲ ರುಬ್ಕೊಂಡು ಕುಕ್ ಮಾಡ್ತಾಯಿದ್ದಾರೆ ಅಂದರೆ ಸೊ ಮೇ ಬಿ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ. ಸೊ ನಾನು ಅವ್ರಿಗೆ ಗೊತ್ತಿಲ್ದಂಗೆ ಹಂಗೆ ಹಿಂಗೆ ಅಂದ್ಕೊಂಡು ಬಂದು ಮಿಡ್ಡಲ್ಲಿ ಅವ್ರಿಗೆ ಹಿಂಸೆ ಕೊಟ್ಕೊಂಡು ಹಂಗಲ್ಲ ಹಿಂಗೆ ಹಿಂಗಲ್ಲ ಹಂಗೆ ಅಂತ ಹೇಳ್ಕೊಂಡು ಅವ್ರಿಗೆ ತುಂಬ ಕಿಟ್ಲೆ ಮಾಡಿಕೊಂಡು ಸೆಂಟ್ರಲ್ಲೆಲ್ಲ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೇ ನನಗೆ ಹೇಳ್ತಾ ಇದ್ದಾರೆ, ಹಿಂಗಲ್ಲ ನೋಡು ನೀನು ಮಾಡ್ತೀಯಲ್ಲ ಹಂಗಲ್ಲ, ನಾನು ಮಾಡೋ ಥರ ಅಡುಗೆ ಮಾಡೋದು ಅದು ಇದು ಅಂತ ನನಗೇ ರೇಗಿಸ್ತಿದ್ದಾರೆ ಅವರು. ಇಷ್ಟಿಷ್ಟು ಹಾಕಬೇಕು ಕ್ವಾಂಟಿಟಿ, ನೀನು ಅಷ್ಟಷ್ಟು ಹಾಕ್ತೀಯ, ಹಂಗಲ್ಲ ಒಗ್ಗರಣೆ ಮಾಡೋದು ಹಿಂಗಲ್ಲ ಒಗ್ಗರಣೆ ಮಾಡೋದು, ಈ ಥರ ಎಲ್ಲ ಸ್ಪೆಸಿಫಿಕ್ಕಾಗಿ ಸ್ಟೆಪ್ ಬೈ ಸ್ಟೆಪ್ಪು ನನಗೆ ಹೇಳ್ಕೊಡ್ತಿದ್ದಾರೆ ಅವರು. ಸೊ ನೋಡೋಣ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ನನಗೂ ಎಕ್ಸೈಟೆಡ್ ಆಗಿದ್ದೀನಿ ಹೆಂಗೆ ಬರುತ್ತೆ ಎಗ್ ಬಿರಿಯಾನಿ ಅಂತ. ಯಾಕೆಂದರೆ ಅವರು ವೆಜ್ಜೇ ಕುಕ್ ಮಾಡಿಲ್ಲ ಯಾವತ್ತೂ. ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ. ವೆಯ್ಟ್ ಅಂತ ಹೇಳ್ತಾರಲ್ಲ, ವೆಯ್ಟ್ ಆ್ಯಂಡ್ ವಾಚ್ ಅಂತ. ಸೊ ಆ ಥರ ನಾನು ವೆಯ್ಟ್ ಮಾಡ್ತಾನೇ ಇದ್ದೀನಿ ಎಷ್ಟು ಚೆನ್ನಾಗಿ ಮಾಡಿಕೊಡ್ತಾರಪ್ಪ ನನ್ನ ಹಸ್ಬೆಂಡ್ ಅಂತ. ಸೊ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಅವರು ಈ ಥರ ಕುಕ್ ಮಾಡ್ತಿರೋದು ನನಗೋಸ್ಕರ. ಸೊ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ನಾನು ಒಂದಿನನೂ ಒಂದು ಲೋಟನೂ ಎತ್ತಿಟ್ಟಿಲ್ಲ ಹಂಗೆ ಹಿಂಗೆ ಅಂತ. ಆದರೂ ಪರವಾಗಿಲ್ಲ, ಹೆಂಡತಿಗೋಸ್ಕರ ಮಾಡಬೇಕಲ್ವಾ. ಆದ್ರೂ ನನಗೆ ಒಂಥರ ಒಳಗಡೆ ಖುಷಿ. ಅವ್ರಿಗೂ ರೇಗಿಸ್ಕೊಂಡು ಮಿಡ್ಡಲ್ಲಿ ಏನೇನೋ ಕೀಟ್ಲೆ ಮಾಡಿಕೊಂಡು ಅವ್ರಿಗೇನಾದ್ರು ಕೆಲಸಗಳು ಅದು ಹಂಗಲ್ಲ ಹಿಂಗೆ ಅಂತ ಹೇಳ್ತಾ ಅವ್ರ ಹತ್ರ ಕುಕ್ ಮಾಡಿಸ್ತಾಯಿದ್ದೀನಿ. ಹಾಗೆ ನಿನಗೋಸ್ಕರ ಮಾಡಿಕೊಡ್ತೀನಿ ಅಂತಾರೆ ಪಾಪಚ್ಚಿ. ಯಾವಾಗಲೂ ಫ್ರೀ ಇರಲ್ಲ, ಓಕೆ ಫ್ರೀ ಇದ್ದಾಗಾದ್ರೂ ಗ್ಯಾಪಲ್ಲಿ ಮಾಡಿಸ್ಕೊಂಬಿಡೋಣ ಅಂತ ಅಲ್ವಾ, ಏನಂತೀರ ನೀವು? ನಿಮ್ಮ ಹಸ್ಬೆಂಡ್ ಹತ್ರ ಇದೇ ರೀತಿ ಯಾವಾಗಲಾದರೂ ಅವ್ರು ನಿಮಗೆ ಮಾಡಿಕೊಟ್ಟಿದ್ದಾರಾ? ಅಥವಾ ನೀವೇನಾದರೂ ಸ್ಪೆಷಲಾಗಿ ಅವ್ರಿಗೆ ಕುಕ್ ಮಾಡಿಕೊಟ್ಟಿರೋದು, ಅಥವಾ ಅವ್ರೇನಾದರೂ ಸ್ಪೆಷಲ್ ಡೇ ದಿನ ಸ್ಪೆಷಲ್ಲಾಗಿ ನಿಮಗೆ ವೆಜ್ ಆರ್ ನಾನ್ ವೆಜ್ ಯಾವುದಾದ್ರೂ ಆಗಿರ್ಬೋದು, ಸೊ ಏನು ಕುಕ್ ಮಾಡಿಕೊಟ್ಟಿದ್ದಾರೆ ಅಂತ ಕಮೆಂಟ್ ಮಾಡಿ. ಸೊ ನನ್ನ ಕಮೆಂಟ್ ಬಾಕ್ಸ್ ಆನ್ ಆಗಿರುತ್ತೆ ಯಾವಾಗಲೂ. ಸೊ ಅದರಲ್ಲಿ ರಿಪ್ಲೈ ಮಾಡಿ. ನಾನು ಕೂಡ ನಿಮಗೆ ಮೆಸೇಜು ಕಮೆಂಟೆಲ್ಲ ಮಾಡ್ತೀನಿ. ಯಾರಾದರೂ ನನಗೆ
ಕೇಳೋರಿದ್ದರೆ ಅಥವಾ ಏನಾದರೂ ಇನ್ಫಾರ್ಮೇಷನ್ ಕೇಳೋರಿದ್ದರೆ ಯಾವ ರೀತಿ ಮಾಡಿದ್ರು, ಏನೇನು ಮಸಾಲ ಹಾಕಿದ್ದಾರೆ ಆ ಗ್ರೀನ್ ಮಸಾಲಾಗೆ, ಸೊ ಎಲ್ಲನೂ ನಾನು ಕಮೆಂಟಲ್ಲಿ ತಿಳಿಸ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಮೆಸೇಜ್ ಮಾಡಿ. ಸೊ ಫೈನಲಿ ನನ್ನ ಹಸ್ಬೆಂಡು ಎಲ್ಲ ಮಸಾಲೆ ನೀರು ಎಲ್ಲ ಹಾಕಿ ಆಯಿತು. ಇವಾಗ ರೈಸ್ ಹಾಕ್ತಿದ್ದಾರೆ. ಅಕ್ಕಿನ ತೊಳೆದಿಟ್ಟಿದ್ದಾರೆ. ಐ ಥಿಂಕ್ ನಮ್ಮಿಬ್ರಿಗೆ ಅಂದರೆ 1-1.5 ಗ್ಲಾಸ್ ಸಾಕು. ಸೊ ಅಷ್ಟು ತೊಳ್ಕೊಂಡಿದ್ದಾರೆ. ಚಿಕ್ಕ ಲೋಟದಲ್ಲಿ ಮಾಡ್ತಾ ಇರೋದವರು. ಸೊ ಫಸ್ಟ್ ಟೈಮ್ ಮಾಡ್ತಿರೋದಂದ್ರೆ ಅವ್ರಿಗೆ ಕ್ವಾಂಟಿಟಿ ಎಲ್ಲ ಸ್ವಲ್ಪ ಓಕೆ. ನೋಡೋಣ ಆಫ್ಟರ್ ಕುಕ್ಕಿಂಗ್ ಹೇಗೆ ರಿಸಲ್ಟ್ ಬರುತ್ತೆ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಫೈನಲಾಗಿ ಎಗ್ ಹಾಕ್ತಾಯಿದ್ದಾರೆ. ಆಲ್ರೆಡಿ ಮುಂಚೆನೇ ಅವರು ಬಾಯ್ಲ್ಡ್ ಎಗ್ ಬೇಯಿಸ್ಕೊಂಡಿದ್ರು ಮೊಟ್ಟೆನ. ಸೊ ಅದನ್ನು ಆ ಮೊಟ್ಟೆನ ಹಾಫ್ ಕಟ್ ಮಾಡಿದ್ದಾರೆ. ಸೊ ಕ್ವಾಂಟಿಟಿ ನಮಗೆ ಒಂದು 3-4 ತೊಗೊಂಡ್ರು 8 ಪೀಸಸ್ ಆಗುತ್ತೆ. ಸೊ ಹಾಫ್ ಪೀಸ್ ಅಂತ ಅಂದರೆ. ಸೊ ಇವಾಗ ಲಾಸ್ಟಲ್ಲಿ ನೀವು ಮೊದಲೇ ಹಾಕ್ಬಿಟ್ರೆ ಎಗ್ನ ಅದೆಲ್ಲ ಕಲಸೋಗ್ಬಿಡುತ್ತಲ್ವ, ಅದಕ್ಕೆ ಅವರು ಆಫ್ಟರ್ ಮಸಾಲ ಆ್ಯಡಿಂಗ್ ವಾಟರು ಮತ್ತು ರೈಸ್ ಎಲ್ಲ ಹಾಕಾದ್ಮೇಲೆ ಲಾಸ್ಟಲ್ಲಿ ಮೊಟ್ಟೆ ಬೇಯಿಸ್ಕೊಂಡಿರೋ ಮೊಟ್ಟೆನ ಹಂಗಂಗೆ ಇಟ್ಬಿಟ್ಟು ಮುಚ್ತಾ ಇದ್ದಾರೆ. ಸೊ ಫೈನಲಾಗಿ ರೆಡಿ ಆಗಿದೆ ಎಗ್ ಬಿರಿಯಾನಿ. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ ಹೆಂಗೆ ಇರುತ್ತಪ್ಪ ಅಂತ. ಸೊ ಲಾಸ್ಟಲ್ಲಿ ನಿಮಗೆ ಫ್ಲೇವರ್ಗೆ ಕೊತ್ತಂಬರಿ ಸೊಪ್ಪನ್ನು ಮೈಲ್ಡಾಗಿ ಸ್ವಲ್ಪ ತೊಗೊಂಡು ರೈಸ್ ಮೇಲ್ಗಡೆ ಉದುರಿಸ್ಬಿಟ್ಟು ರೆಡಿಯಾಗಿ ಪ್ಲೇಟ್ಗೆ ಹಾಕಿ ಕೊಟ್ಟರೆ ಅದ್ಭುತ. ಏನು ಸಖತ್ತಾಗಿರುತ್ತೆ ಗೊತ್ತಾ ಟೇಸ್ಟು. ತಿಂದುಬಿಟ್ಟು ಹೇಳ್ತೀನಿ, ಓಕೆನಾ? ಮುಂಚೆನೇ ನಾನು ವಿಡಿಯೋದಲ್ಲಿ ಹೇಳಿದೆ ಹೆಂಗೆ ಮಾಡಿರ್ತಾರೆ ನೋಡೋಣ ಹಂಗೆ ಅಂತ. ಸೊ ಹೆಂಗೆ ಬಂದಿದೆ ಟೇಸ್ಟ್ ತೆಗಿತಾ ಇದ್ದಾರಪ್ಪ. ಆ ಸ್ಮೆಲ್ಲಲ್ಲೇ ಘಮ ಅನಿಸ್ಬಿಡ್ಬೇಕು, ಅಷ್ಟು ಚೆನ್ನಾಗಿದೆ. ಈಗ ನನ್ನ ಹಸ್ಬೆಂಡು ನನಗೋಸ್ಕರ ಫುಲ್ಲು ಸರ್ವ್ ಮಾಡಿ ಕೊಡ್ತಾರೆ. ಹೆಂಗಿರುತ್ತೆ ಅಂತ ನೋಡೋಣ. ಸೊ ನೀವು ಆ್ಯಕ್ಚುಲಿ ಗೈಸ್ ಬಾಯ್ಲ್ಡ್ ಎಗ್ನ ನೀವು ಫುಲ್ ಉಂಡೆನೇ ಹಾಕ್ಬೋದು, ಮೀನ್ಸ್ ಒಂದೊಂದು ಮೊಟ್ಟೆನೇ ಹಾಗೇ ಬೇಯಿಸ್ಬಿಟ್ಟು ಹಾಕ್ಬೋದು. ಸೊ ನಾನಿಲ್ಲಿ ಏನು ಮಾಡಿದ್ದೀನಿ, ಎಗ್ಗು ಒಳಗಡೆ ಮಸಾಲೆ ಹಿಡ್ದಿರಲ್ಲ ಅಂತ ಅಂದ್ಬಿಟ್ಟು ಮುಂಚೆನೇ ನನ್ನ ಹಸ್ಬೆಂಡು ಮಾಡ್ತಾರೆ ಅಂತ ಅಂದಾಗ ಅವರೇನೆ ಈ ಥರ ಪೀಸ್ ಮಾಡಿ ಹಾಕೋಣ ಅಂತ ಅಂದರು. ಅದಕ್ಕೋಸ್ಕರ ಅವ್ರು ಆಲ್ರೆಡಿ ಮುಂಚೆನೇ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಸೊ ಇವಾಗ ಅದನ್ನು ಅಪ್ಲೈ ಮಾಡಿದ್ರಲ್ವ, ಅದು ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಮಸಾಲೆ ಹಿಡಿದಿರುತ್ತೆ. ಸೊ ನೀವು ಮೊಟ್ಟೆ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಂಡಿರಿ. ಸೊ ಅದು ಎಲ್ಲ ಟೇಸ್ಟ್ ಸಖತ್ತಾಗಿರುತ್ತೆ. ಈಗ ನನ್ನ ಹಸ್ಬೆಂಡ್ ನನಗೋಸ್ಕರ ಸರ್ವ್ ಮಾಡ್ತಾಯಿದ್ದಾರೆ ಪ್ಲೇಟ್ಗೆ ಹಾಕಿ. ಏನೋ ಅಂತಾರಲ್ಲ, ಆಯಾಗಿ ಕುಳಿತಿರು ನೀನು ರಾಣಿ ಹಾಗೆ, ಮಹಾರಾಣಿಯ ಹಾಗೆ, ಆಯಾಸ ಪಡೆದಿರು ಹೀಗೆ ಕೂಗುತ್ತಾ ಹೀಗೆ ಅಂತ ಆ ಥರ ನನ್ನ ಹಸ್ಬೆಂಡ್ ನನಗೆ ಸರ್ವ್ ಮಾಡ್ತಾ ಇರೋದು. ತಿಂದುಬಿಟ್ಟು ಟೇಸ್ಟ್ ಹೇಳು ಅಂತ ಕೊಟ್ಟಿದ್ದಾರೆ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಸೊ ಫಸ್ಟ್ ತುತ್ತು ತಗೊಂಬಂದು ಕೊಟ್ಟಿದ್ದಾರೆ. ಟೇಸ್ಟ್ ನೋಡ್ತಾ ಇದ್ದೀನಿ. ಬಿಕಾಸ್ ಫಸ್ಟ್ ಟೈಮ್ ಅಲ್ವಾ ಮಾಡಿರೋದು, ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಅಂತ ಅಲ್ಲ. ನನ್ನ ಹಸ್ಬೆಂಡ್ ನನಗೋಸ್ಕರ ಪ್ರೀತಿಯಿಂದ ಮಾಡಿರೋದು ವುಮೆನ್ಸ್ ಡೇ ಸ್ಪೆಷಲ್ ಅಂತ. ಡೈಲಿ ನಾನೇ ಕುಕ್ ಮಾಡಿಕೊಡ್ತೀನಿ.